ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನ ಆಯ್ಕೆ ಮಾಡಲು ಮತದಾನ. ಬೆಳಗ್ಗೆ 9ರಿಂದಲೇ ಆರಂಭವಾದ ವೋಟಿಂಗ್. ವಿಧಾನಸಭಾ ಆವರಣದಲ್ಲಿ ಹಕ್ಕು ಚಲಾಯಿಸ್ತಾ ಇರೋ ನಾಯಕರು. ನಾಲ್ಕು ಸ್ಥಾನಗಳಿಗೆ ಅಖಾಡದಲ್ಲಿರೋದು 5 ಮಂದಿ. ಗೆಲುವಿನ ನಗೆ ಬೀರಲು ಒಬ್ಬೊಬ್ಬರಿಗೆ ಬೇಕು 45 ಮತಗಳು. 45+1 ಒಟ್ಟು 46 ಮತ ಪಡೆಯಲು ಕಾಂಗ್ರೆಸ್ ತಂತ್ರ. ರಾಜ್ಯಸಭೆ ರಣಕಣದಲ್ಲಿ ದೋಸ್ತಿಗಳಿಗೆ ಅಗ್ನಿ ಪರೀಕ್ಷೆ. ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನದ ಬಗ್ಗೆ ದಳಪತಿಗಳಿಗೆ ಭೀತಿ. ಮೈತ್ರಿ ಬಳಿಕ ನಡೀತಾ ಇರೋ ಚುನಾವಣೆ ಆಗಿರೋದ್ರಿಂದ ಸವಾಲು. ನಮ್ಮ 3 ಜನ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಮೈತ್ರಿ ಪಕ್ಷಗಳಿಗೆ ಇಲ್ಲೂ ಸೋಲು, ಇದರಲ್ಲಿ ಅನುಮಾನ ಬೇಡ. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ. ಕಮಲ ಬಿಟ್ಟು ಕೈ ಹಿಡಿದ ಎಸ್ಟಿಎಸ್. ಬಿಜೆಪಿ ವಿಪ್ ಪಡೆಯದೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ. ಬಿಜೆಪಿ ಚುನಾವಣಾ ಏಜೆಂಟ್ ಸುನಿಲ್ ಕುಮಾರ್ ಮಾಹಿತಿ. ಎಸ್ಟಿ ಸೋಮಶೇಖರ್ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ, ತಮ್ಮ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಎಚ್ಡಿ ಕುಮಾರಸ್ವಾಮಿ ಕಿಡಿ. ಯಾರಿಗೂ ಅಸಮಾಧಾನ ಇದ್ರೆ ನಾನೇನ್ ಮಾಡ್ಲಿ, ನನ್ನ ಆತ್ಮಸಾಕ್ಷಿಗೆ ನನ್ನ ಮತ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಎಸ್ಟಿ ಸೋಮಶೇಖರ್ ಗುಡುಗು. ಇಂದೇ ಅನೌನ್ಸ್ ಆಗಲಿದೆ ಗೆದ್ದ ಅಭ್ಯರ್ಥಿಗಳ ಹೆಸರು. ಸಂಜೆ 5 ಗಂಟೆ ಬಳಿಕ ಮತ ಎಣಿಕೆ ಕಾರ್ಯ. ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ನೇತೃತ್ವದಲ್ಲಿ ಜಯಶಾಲಿಯಾದವರ ಹೆಸರು ಘೋಷಣೆ. ಸುಮಲತಾಗೆ ಶಕ್ತಿ ದೇವಿಯ ಶುಭ ಸೂಚನೆ. ಬಲಗಡೆ ಹೂ ನೀಡಿದ ನಿಮಿಷಾಂಬ ದೇವಿ ಆಶೀರ್ವಾದ ಮಾಡಿದ್ದಾಳೆ ಎಂದ ಮಂಡ್ಯ ಸಂಸದೆ. ಬೆಂಗಳೂರು ಗ್ರಾಮಾಂತರ ಮಂಡ್ಯ ಆಯಿತು, ಈಗ ಮೈಸೂರಿನಿಂದ ಸ್ಪರ್ಧಿಸುವಂತೆ ಒತ್ತಾಯ. ಮಂಡ್ಯದಲ್ಲಿರುವ ವಿರೋಧ ಇರಲಿಲ್ಲ, ಇಲ್ಲಿಂದಲೇ ಸ್ಪರ್ಧಿಸಿ ಅಂತ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಗಣ್ಯರು ಸ್ವಾಮೀಜಿಗಳಿಂದ ಆಗ್ರಹ. ಬೆಂಗಳೂರಿನ ವೃದ್ಧೆ ಕೊಲೆ ಆರೋಪಿ ದಿನೇಶ್ ಮಾಡಿದ್ದು ಅಂತಿಂತ ಪ್ಲಾನ್ ಅಲ್ಲ. ಸಾಯಿಸೋಕೆ ಅಂತ 1.5 ಗಂಟೆ ಮುಂಚೆ ಚಾಕು ಖರೀದಿಸಿದ ಬಿಲ್. ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ಜೈಲಲ್ಲಿರೋ ನಿನ್ನ ಮಗನಿಗೆ ಜಾಮೀನು ಕೊಡಿಸೋದಾಗಿ ನಂಬಿಸಿದ ಬಂಧಿತನ ತಾಯಿ ಜೊತೆಗೆ ಲೈಂಗಿಕ ಸಂಪರ್ಕ ಬೆಳೆಸಿ ವಿಡಿಯೋ ಮಾಡಿ ಹರಿಬಿಟ್ಟ. ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಮೆಟ್ಟಿಲೇರಿದ ಗೋಕಾಕ್ನ ಮಹಿಳೆ. ರಾಜಧಾನಿ ಬೆಂಗಳೂರಿನ ಬೆನ್ನೇರಿತ ಬರಬೇತಾಳ. ನಗರದ ಹಲವೆಡೆ ನೀರಿನ ಪೂರೈಕೆ ಸಂಪೂರ್ಣ ಸ್ಥಗಿತ. ಅರ್ಧ ನಗರಕ್ಕೆ 28ರ ಬೆಳಗ್ಗೆ 6ರವರೆಗೆ ವಾಟರ್ ಸಪ್ಲೈ ಬಂದ್. ನೀರು ಕೇಳಿದ್ರೆ ಮಹಿಳೆಯರಿಗೆ ಹಾಕ್ತಾರೆ ಧಮಕಿ. ಬೆಂಗಳೂರಿನ ಮಹದೇವಪುರದ ಹಗದೂರಿನಲ್ಲಿ ಜಲಯಾತನೆ. ವಾಟರ್ ಮ್ಯಾನ್ ಕಳ್ಳಾಟದಿಂದ ಜನರಿಗೆ ಉಂಟಾಗ್ತಾ ಇದೆ ಸಮಸ್ಯೆ. ಟ್ಯಾಂಕರ್ ನೀರನ್ನ ಕುಡಿಯುವ ಜನರೇ ಗಮನಿಸಿ. ನೀರಿನ ನೆಪದಲ್ಲಿ ವಿಷವನ್ನ ಮನೆ ಮನೆಗೆ ಸಪ್ಲೈ. ಕೆಟ್ಟ ವಾಸನೆ ಜೊತೆಗೆ ನೀರಲ್ಲಿ ಹುಳುಗಳ ಸಂಚಾರ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಆತಂಕಕಾರಿ ಅಂಶ ಬಯಲು. ವಯನಾಡು ತೊರೆಯಲು ಮುಂದಾದ್ರ ರಾಹುಲ್. ಈ ಬಾರಿಯೂ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಸಾಧ್ಯತೆ. ಇಂಡಿಯಾ ಕೂಟದ ಸಿಪಿಐ ಜೊತೆ ಸ್ಪರ್ಧೆಗೆ ಹಿಂದೆ. ಆರ್ಟಿಕಲ್ 370 ಸಿನಿಮಾಗೆ ತಟ್ಟಿದ ಬ್ಯಾನ್ ಬಿಸಿ. ಜಮ್ಮು ಮತ್ತು ಕಾಶ್ಮೀರದ ವಿವಾದ ಹಾಗೂ ಭಯೋತ್ಪಾದನೆ ಬಗ್ಗೆಯ ಚಿತ್ರವಾಗಿರೋದ್ರಿಂದ ಚರ್ಚೆಗೆ ಗ್ರಾಸ. ಗಾಲ್ಫ್ ರಾಷ್ಟ್ರಗಳಲ್ಲಿ ಪ್ರದರ್ಶನಕ್ಕೆ ನಿಷೇಧ. ಅನಿಮಲ್ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಆಗಿದ್ದೇಕೆ ಅಂತ ಅರ್ಥವಾಗ್ತಿಲ್ಲ. ಇಂತಹ ಚಿತ್ರಗಳು ಸಮಾಜಕ್ಕೆ ಮಾರಕ. ಬಹುಭಾಷಾ ನಟಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬೂ ಬೇಸರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.